ಸುಕನ್ಯಾ ಮೇನ್ ಲೀಡ್, ಸುಕನ್ಯಾ ಸೀರಿಯಲ್ ಹೆಸರು. ಬಟ್ ಮಧುಮತಿಗೆ ತುಂಬಾ ಅಂದ್ರೆ ಪ್ರಸಿದ್ಧಿ ಪಡೆದಿದ್ದ ಕ್ಯಾರೆಕ್ಟರ್ ಆಕ್ಚುಲಿ ಯಾವ ಲೆವೆಲ್ಗೆ ಅದು ಆ ಕ್ಯಾರೆಕ್ಟರ್ ಜನಗಳ ಮನ್ಸಲ್ಲಿ ಕೂರ್ತು ಅಂದ್ರೆ ಅಣ್ಣ, ಇದು ಆಕ್ಚುಲಿ ಬೆಂಗಾಲ್ ಸೀರಿಯಲ್ದು. ಆಕ್ಚುಲಿ ನೀವು ಕೇಳಿರ್ತೀರ, ಬೆಂಗಾಲಲ್ಲಿ ಟಾಪೆಸ್ಟ್ ಸೀರಿಯಲ್ ಸುಕನ್ಯಾ. ಆ ಟೈಮಲ್ಲಿ ಬೆಂಗಾಲಲ್ಲಿ ಟಾಪ್, ಅಲ್ಲಿಂದಾನೇ ಸ್ಕ್ರಿಪ್ಟ್ ಬರ್ತಾ ಇದ್ದಿದ್ದು. ಸೊ ಇಲ್ಲಿ ಇವ್ರೇನ್ ಮಾಡಕ್ ಆಗ್ತಾರಿಲ್ಲ, ಸ್ಕ್ರಿಪ್ಟ್ ಅಲ್ಲಿಂದ ಬರ್ತಾ ಇತ್ತು. ಇಲ್ಲಿ ಕಾಫಿ ರಾಘವೇಂದ್ರ ಸರ್ ರೈಟರು, ಇಲ್ಲಿ ಅವರು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಕಳಿಸು. ನಾನು ಅವ್ರ ಕಾಂಟ್ಯಾಕ್ಟಲ್ಲೂ ಇದ್ದೆ, ಬಿಕಾಸ್ ನನಗೆ ನನ್ನ ಪಾತ್ರ ಇಂಪಾರ್ಟೆಂಟ್ ಆಗಿತ್ತು. ರವಿಕಿರಣ್ ಸರ್ ಕೂರ್ಸ್ಕೊಂಡು ನಂಗೆ ಹೇಳಿದ್ರು, ನನಗೆ ಹೆಂಗೆ ಬರುತ್ತೆ ಪಾತ್ರ ಅಂತ ಹೇಳಿದ್ರು. ನನಗೆ ಅಷ್ಟರಲ್ಲಾಗಲೇ ಕನ್ನಡ ಸ್ವಲ್ಪ ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿತ್ತು ನನಗೆ. ನೋಡ್ಮ ವಿದ್ಯಾ, ಸೌಂದರ್ಯ ಅನ್ನೋದೇ ಅವ್ರ ಇವತ್ತಿಗೂ ಅವ್ರು ಸೌಂದರ್ಯ ಹೇಳ್ರಿ, ಸೌಂದರ್ಯ ಅವರೇ ಹೇಗಿದ್ದೀರಾ ಹೀಗೆ ಮಾತಾಡ್ಸೋದು ರವಿಕಿರಣ್ ಸರ್. ಈ ಕ್ಯಾರೆಕ್ಟ್ರ್ ಈ ಥರ ಇದೆ, ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ ಅದು. ಎಮೋಷ್ನಲಲ್ಲಿ ಟಚ್ ಮಾಡುವಂಥ ಕ್ಯಾರೆಕ್ಟರು. ನೀನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ, ಆ ಕಾನ್ಫಿಡೆನ್ಸ್ ನೀನು ಬಿಲ್ಡ್ ಮಾಡ್ಕೋಬೇಕು ಅಂದರು. ಅದೊಂದು ವರ್ಡ್ ಸಾಕಾಗಿತ್ತು ನನಗೆ. ಅಲ್ಲಿಂದ ಎವ್ರಿ ಡೇ ನಾನು ಶಶಿಕಿರಣ್ ಅಂದ್ಬಿಟ್ಟು ಅವ್ರ ಎಪಿಸೋಡ್ ಡೈರೆಕ್ಟ್ರು, ಅವ್ರ ಹತ್ರ ನಾನು ಎವ್ರಿ ಡೇ ಮಾತಾಡ್ತಾ ಕೇಳ್ತಾ ಹೋಗ್ತಾ ಇದ್ದೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಅಲ್ಲೂ ಅಷ್ಟೇ ನನಗೆ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದು ತಿಮ್ಮೇಗೌಡರು ಅಂದ್ಬಿಟ್ಟು. ಅವರು ಅಶ್ವಥ್ ಥರನೇ ಇದ್ದಾರೆ, ತಿಮ್ಮೇಗೌಡ ಅಂಕಲ್. ಅವ್ರು ನನ್ನ ಅಪ್ಪನ ಪಾತ್ರ ಮಾಡಿದ್ರು. ನನ್ನ ಕಾಂಬಿನೇಷನ್ ಕ್ಯಾರೆಕ್ಟರ್ ಸಂದೀಪ್ ನೀನಾಸಮ್ ಅಂದ್ಬಿಟ್ಟು, ಈ ಇದಕ್ಕೆ ದಂಡುಪಳ್ಳಿಯಾಗೆಲ್ಲ ಮಕರಂದ್ ದೇಶಪಾಂಡೆಗೆ ವಾಯ್ಸ್ ಕೊಟ್ಟಿದ್ದಾರೆ. ರಾಜಧಾನಿಯಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅವರು, ಸಂದೀಪ್ ನೀನಾಸಮ್. ನಾನು ನಿಮಗೆ ಪಿಕ್ ಕಳಿಸ್ತೀನಿ, ನಂದು ಅವ್ರದ್ದು ಒಂದು ಪಿಕ್ ಇರ್ಬೋದು. ಇದು ಸೀರಿಯಲ್ದೊಂದು ಬಿಟ್ಟು ಇದೆ ನನ್ನ ಹತ್ರ, ಐಲ್ ಸೆಂಡ್ ಯು. ಸೊ ಅವರು, ಆಮೇಲೆ ಅನಂತ್ ವೇಲು ಅಂಕಲು, ಶ್ವೇತಾ ಚಂಗಪ್ಪ ಅವರೇ ಸುಕನ್ಯಾ ಅಲ್ಲಿ ಮಾಡಿದ್ದು. ಸೊ ಹೀಗೆ ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳ ಜೊತೆ ನಾನು ಕೆಲಸ ಮಾಡಿದ್ದು ಒಂದು ನನ್ನ ಒಳ್ಳೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ನಾನು. ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಜನಕ್ಕೆ ಹತ್ರ ಆದ್ರಿ, ತುಂಬಾ ಹತ್ರ ಆದೆ. ಅದು ಯಾವ ಲೆವೆಲ್ಗೆ ಹತ್ರ ಆಯಿತು ಅಂದರೆ, ನಾನು ಆಮೇಲೆ ಕನ್ನಡ ಪ್ರಾಪರ್ ಕನ್ನಡ ನಿಂತೆ ನಾನು ಅಲ್ಲಿಂದ. ಸಂದೀಪ್ ಹೀಗೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲಿ ಒಂದಷ್ಟು ಅಜ್ಜಿದಿರು ಲೇಡೀಸ್ ಎಲ್ಲ, ಯಾಕಪ್ಪ ಹುಡುಗಿಗೆ ಅಷ್ಟು ಟಾರ್ಚರ್ ಕೊಡ್ತೀಯ, ನಿನ್ಗೇನು ಅನ್ಸಲ್ವೇನಪ್ಪ ಅಂದರೆ ಆ ಲೆವೆಲ್ಗೆ ಹತ್ರ ತೊಗೊಂಡ್ಬಿಟ್ಟಿದ್ದಾರೆ ಆ ಸುಕನ್ಯಾ ಸೀರಿಯಲ್ನ ಜನ. ಅವಾಗಲೇ ಈ ಟಿ ವಿ ಕನ್ನಡ ಅಂತ ಇತ್ತು ಅವಾಗ, ಕಲರ್ಸ್ ಅಂತ ಇರಲಿಲ್ಲ, ಈ ಟಿ ವಿ ಕನ್ನಡ ಅಂತ ಇತ್ತು ಅವಾಗ. ಸಂದೀಪ್ ಬಂದು ಹೇಳಿ, ಏನೇ ನಾನು ಹಿಂಗೆ ಮಾಡಿದ್ರೆ ಈ ಥರ ಎಲ್ಲ ಅದೇ ಅಂತ ಇದ್ದೆ ನಾನು. ಸೊ ತಿಮ್ಮೇಗೌಡ ಅಂಕಲ್ ಏನು ಮಾಡಿದ್ರು, ಡೈಲಿ ಬೆಳಗ್ಗೆ ಒಂದು 7:30 8 o'clock ಲೊಕೇಶನ್ಗೆ ಹೋಗ್ತೇವೆ. ಒಂದು 20 minutes ಬ್ರೇಕ್ ಸಿಗೋದು ಬ್ರೇಕ್ಫಾಸ್ಟ್ ಆದಮೇಲೆ. ಆ 20 minutes ನನಗೆ ವೇಸ್ಟ್ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ. ಪ್ರಜಾವಾಣಿ ಪೇಪರ್ ಕೊಡೋರು ನನ್ನ ಕೈಗೆ, ತಿಮ್ಮೇಗೌಡ ಪಪ್ಪ. ಕನ್ನಡ ಓದು ಅಂತ ಓದು, ಅದು ಟೀಚರ್ ನಿಲ್ಲಿಸೋರು ನನ್ನ, ನಿಂತ್ಕೊಂಡು ಓದು ಅಂದ್ಬಿಟ್ಟು. ಎಲ್ಲರಿಗೂ ಕೇಳಿಸ್ತಾ ಇದೆಯಾ ಎಲ್ಲರಿಗೂ ಅಂತ ಕೇಳೋರು. ಕೇಳಿಸ್ತಾ ಇದೆ ಅನ್ನೋರು. ಡೈಲಿ ನಾನು 10 ಲೈನ್ ಓದ್ತಾ ಇದ್ದೆ. ಎಷ್ಟು ವರ್ಷ ಸುಕನ್ಯಾದು ಫೇಮ್? 2007 8 9 10 11 12 4-5 years. ವೆರಿ ಗುಡ್. ಇನ್ ಬಿಟ್ವೀನ್ ನಾನು ಒಂದು ರಿಯಾಲಿಟಿ ಶೋ ಕೂಡ ಮಾಡಿದೆ, ಡ್ರೀಮ್ ಗರ್ಲ್ಸ್ ಅಂತ. ಹೌದಾ? ನನಗೆ ಅರ್ಧ ಕೈ ಹಿಡ್ದಿದ್ದು ಡ್ರೀಮ್ ಗರ್ಲ್ಸು ಆಫ್ಟರ್ ಸುಕನ್ಯಾ. ಓಕೆ. ನನಗೆ ಫಿನಾನ್ಷಿಯಲಿ ಇರ್ಬೋದು, ಇವತ್ತಿಗೂ ಅಣ್ಣ, ನೀವು ಯಾವುದಾದ್ರೂ ಹಳ್ಳಿಯಲ್ಲಿ ಅಥವಾ ಎಲ್ಲಾದರೂ ಹೋಗಿ ಡ್ರೀಮ್ ಗರ್ಲ್ಸ್ ಅಂತ ಕೇಳಿದ್ರೆ ಫಸ್ಟ್ ಹೇಳೋದೇ ವಿಗರಸ್ ವಿದ್ಯಾ ಅಂತ. ವಿಗರಸ್ ವಿದ್ಯಾ ಅಂತ. ವಿಗರಸ್ ವಿದ್ಯಾ. ನನಗೆ ತಾರಾ ಮಾಸ್ಟರ್ ಹೇಳೋದು ಬಹಳ ಇಷ್ಟ ಆಗ್ತಾ ಇತ್ತು. ವಿಗರಸ್ ವಿದ್ಯಾ, ಐ ಲೈಕ್ ಯುವರ್ ಎಕ್ಸ್ಪ್ರೆಷನ್ ಅನ್ನೋರು. ನೀವು ಎಕ್ಸ್ಪ್ರೆಷನ್ ಬಹಳ ಚೆನ್ನಾಗಿ ಮಾಡ್ತೀರಾ ವಿದ್ಯಾ ಅನ್ನೋರು. ಅದೇನೋ ಗೊತ್ತಿಲ್ಲ ಅಣ್ಣ, ನನಗೆ ಅದು ಬ್ಲೆಸ್ಡ್ ಅಂತ ಬರುತ್ತೆ ಅನ್ಸುತ್ತೆ. ಐ ಆಮ್ ಅ ಬ್ಲೆಸ್ಡ್ ಕಿಡ್ ಫಾರ್ ಶ್ಯೂರ್. ಅಂದ್ರಿಂದ ನಾನು ನಾರ್ಮಲ್ ಆಗಿ ಇದ್ದಾಗ ನೋ ಒನ್ ವಿಲ್ ರೆಕಗ್ನೈಸ್ ಮಿ. ಹಂಗೂ ಮೊನ್ನೆ ಟು ಬಿ ಫ್ರ್ಯಾಂಕ್ ನಾನು ನಿಮ್ಗೆ ಹೇಳ್ದೆ ಅನ್ಸುತ್ತೆ, ಸ್ಯಾಟರ್ಡೇ ಅಷ್ಟೇ ನಾನು ಡಿಸ್ಚಾರ್ಜ್ ಆಗಿದ್ದು ಹಾಸ್ಪಿಟಲಿಂದ. 4 days ಐ ವಾಸ್ ಹಾಸ್ಪಿಟಲೈಸ್ ಆ್ಯಕ್ಚುಲಿ. ಹೆವಿ ಅಸಿಡಿಟಿ ಆಗಿ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಅಲ್ಲಿ ನೀವು ನಂಬೋದಿಲ್ಲ ಅಣ್ಣ, ನನ್ನ ಜೊತೆ ನನ್ನ ಅಂದರೆ ಬ್ರದರ್ ವಿತ್ ಅನದರ್ ಮದರ್, ನನಗೆ ಅಣ್ಣನ ಮಗ ಇದ್ದ ನನ್ನ ಜೊತೇಲಿ. ಅವ್ನು ಶಾಪ್, ನಿಮ್ಮ ಅಭಿಮಾನಿ ಅಂತೆ ಅಕ್ಕ, ನಿಮ್ಮ ಅಭಿಮಾನಿ ಅಂತೆ. ಇವತ್ತಿಗೂ ಗುರ್ತಿಡಿತಾರೆ. ಅಯ್ಯೋ, ಐ ಆಮ್ ಟೆಲಿಂಗ್ ಯು, ನಾನು ಸುಮ್ಮನೆ ಕೂತಿದ್ದೀನಿ, ಕೂದಲೆಲ್ಲ ಒಂಥರ ಆಗ್ಬಿಟ್ಟಿದೆ, ನೋ ಮೇಕಪ್ ಡೇ, ಸ್ನಾನ ಮಾಡಿಲ್ಲ. ಐ ವಾಸ್ ಇನ್ ಹಾಸ್ಪಿಟಲ್. ಸೊ ಸಡನ್ನಾಗಿ ಸೀರಿಯಸ್ ಅದೇ ಅಂತ ಕರ್ಕೊಂಡು ಹೋದ ತಮ್ಮ ನನಗೆ. ಅವರು ಹಿಂಗೆ ಬಂದು ಹಿಂಗೆ ನೋಡಿದ್ರು, ಮೇಡಮ್ ನಮಸ್ಕಾರ ಅಂದರು. ಐ ವಾಸ್ ಲೈಕ್, ಯಾರು
ನಾನು ನಿಮ್ಮ ಪರಿಚಯ ದಿನ ಅಂತ ನಾನು ಹೀಗೆ ಕೇಳಿದೆ, ಪರಿಚಯ ದಿನ ಗೊತ್ತಾ ನಾನು ನಿಮಗೆ ಅಂತ. ನೀವು ಯಾರು ಗೊತ್ತಿಲ್ಲ ಮ್ಯಾಮ್, ನಾನು ನಿಮ್ಮ ಅಭಿಮಾನಿ, ನಾನು ನಿಮ್ಮ ತುಂಬ ದೊಡ್ಡ ಫ್ಯಾನ್ ನಿಮ್ಮ ಸೀರಿಯಲ್ಗೆ. ಓ ಹೌದಾ, ಓಕೆ ಥ್ಯಾಂಕ್ ಯು ಮಾ ಅಂದರೆ ಅವ್ರೇನಂದರೆ ಹಿಂಜರ್ಕೊಂಡ್ರು ಮಾತಾಡೋಕ್ಕೆ. ಸೊ ಹೆಂಗೆ ಮಾತಾಡ್ಸೋದು ಅನ್ನೋದ್ರ. ಆಮೇಲೆ ಪಾಪ ಮಾರನೇ ದಿನ ಆಕೆನೇ ಬಂದು, ಬೇಜಾರು ಮಾಡ್ಕೊಬೇಡಿ, ನಾನು ತುಂಬ ದೊಡ್ಡ ಫ್ಯಾನ್ ನಿಮಗೆ ಆ ಡೇಸಲ್ಲಿ ನಾನು ತುಂಬ ಇಷ್ಟಪಡ್ತಿದ್ದೆ ನಿಮ್ಮನ್ನ. ಡ್ರೀಮ್ ಗರ್ಲ್ಸ್, ಶೀಸ್ ಟೆಲಿಂಗ್ ದ ನೇಮ್ಸ್. ನಾನು ಮಾಡಿರೋದು ಸುಕನ್ಯಾ, ಡ್ರೀಮ್ ಗರ್ಲ್ಸು, ಅದೆಲ್ಲ ಶೀಸ್ ಟೆಲಿಂಗ್. ಯಾವ್ದು ಸೀರಿಯಲ್ಗಳು ಯಾವ್ದು ಲೈನಿಗೆ? ಸೀರಿಯಲ್ ಆಫ್ಟರ್ ಸುಕನ್ಯಾ ನನಗೆ ಮುಂಗಾರು ಮಳೆ ಬಂತು. ಸೊ ನನಗೆ ಐ ಶುಡ್ ಟೆಲ್ ಥ್ಯಾಂಕ್ಸ್ ಟು ಮೈ ಸುಕನ್ಯಾ ಮ್ಯಾನೇಜರ್, ಐ ಥಿಂಕ್ ಸೊ ಬಾಬು ಸರ್ ಅನಿಸುತ್ತೆ. ಅವ್ರು ನನಗೆ ಆಪರ್ಚುನಿಟಿ ಕೊಡಿಸಿದ್ದದು. ಸುಶೀಲ್ ಮುಖಾಶಿ ಅವರು ಡೈರೆಕ್ಟರ್ ಅದಕ್ಕೆ, ಮುಂಗಾರು ಮಳೆಗೆ. ತುಂಬ ಚೆನ್ನಾಗಿತ್ತು ಸೀರಿಯಲ್ ಅದು. ಆ್ಯಂಡ್ ಸುಕನ್ಯಾ ಅಲ್ಲಿ ಏನು ಮಾಡಿದ್ನೋ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿದ್ದು ನಾನು ಮುಂಗಾರು ಮಳೆಯಲ್ಲಿ, ಫುಲ್ಲು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದು. ಸೊ ಆಫ್ಟರ್ ಸುಕನ್ಯಾ ಮುಂಗಾರು ಮಳೆ ನಾನು ಮಾಡಿದ್ದು ಭಾಳ ಒಳ್ಳೆ ಪಾತ್ರ. ಅದು ತುಂಬ ಕೆಲವ್ರಿಗೆ ಅಂಥರ ಒಂದು ಪಾತ್ರ ಸಿಗೋದು ಅಣ್ಣ. ಅವರು ಇವರು ಬೆಸ್ಟ್ ಕ್ಲಬ್ ಅರುಣಾಚಲಂ ಅವರು ಪ್ರೊಡ್ಯೂಸ್ ಮಾಡಿದ್ದು. ಅವರು ಕ್ರೇಜಿ ಕರ್ನಲ್ ರಾಜೇಶ್ ಅವರು ಡೈರೆಕ್ಟ್ ಮಾಡಿದ್ದದು ಸೀರಿಯಲ್ ಕುಂತಿ ಅಂತ ಹೇಳ್ಬಿಟ್ಟು. ಕುಂತಿ ಅಂದರೆ ಒಬ್ಬಳೇ ಅಲ್ಲ ಅಣ್ಣ, ಇಟ್ ವಾಸ್ 4 ಫೀಮೇಲ್ಸ್ ಇನ್ ದ ಸೀರಿಯಲ್. ಒಬ್ಬೊಬ್ಳ ಜೀವನ ಒಂದೊಂಥರ. ಎಲ್ಲರೂ ಕುಂತಿದ್ದೀರೆ, ಕುಂತಿ ಏನು ಅನುಭವಿಸಿದ್ಲು ಅದೇ ಥರ ಅನುಭವಿಸ್ತಾರೆ. ನಾನು ಒಬ್ಳು. ನನ್ನ ಪಾತ್ರ ಯಾವ ಥರ ಇತ್ತು ಅಂದರೆ ಹಾಫ್ ಬರ್ಂಟ್ ಕ್ಯಾರೆಕ್ಟ್ರು. ನಿಜವಾಗ್ಲೂ ಆ ಥರ ಒಂದು ಪಾತ್ರ ಮಾಡೋದು ಭಾಳ ಕಷ್ಟ ಅಣ್ಣ. ಯಾಕಂದರೆ ನಾರ್ಮಲ್ ಮೇಕಪ್ ಹಾಕ್ಕೊಂಡು ಮಾಡೋದೇ ಒಂದು ಮೈಲಿಗಲ್ಲದು. ಆ್ಯಂಡ್ ನೀವು ಅರ್ಧ ಫೇಸು ಬರ್ಂಟ್ ಫೇಸಲ್ಲಿ ಮಾಡೋ, ಇಲ್ಲಿವರೆಗೂ ಬರ್ಂಟ್ ಇಲ್ಲಿಂದ ಫುಲ್ಲು. ಆ ಮೇಕಪ್ಗೆ ಲಿಟ್ರಲಿ 1.5 to 2 hours ಆಗೋದು ಅಣ್ಣ. ಈ ಹಾಫ್ ಮೇಕಪ್ ಮಾಡಬೇಕು, ಈ ಹಾಫ್ ಮೇಕಪ್ ಇಲ್ಲ. ಇದ್ರ ಮಧ್ಯೆ ಸಿನಿಮಾಗಳು ಬರ್ತಿತ್ತು, ಸಿನಿಮಾಗಳು ಆಪರ್ಚುನಿಟೀಸ್ ಬರ್ತಾ ಇದ್ವು ಅಣ್ಣ. ಬಟ್ ಯಾರೋ ಬರ್ತಾರೆ, ನಮ್ಮದು ಲೋ ಬಡ್ಜೆಟ್ ಅಮ್ಮ, ನೀವೇ ಮಾಡಬೇಕು ಅಂತಾರೆ. ಸೊ ನಾನೇನು ನನ್ನ ಕೈಯಲ್ಲಿ ಇಟ್ಕೋತಾ ಇರಲಿಲ್ಲ ಅಣ್ಣ. ನನ್ನ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ನೀವೇನು ಓಕೆ ಅಂದರು ಓಕೆ, ಇಲ್ಲ ನಾನು ರಾಧಾರಾಮಚಂದ್ರ ಆಂಟಿ ಕೇಳ್ತಿದ್ದೆ. ನನಗೆ ಯಾವುದೇ ಆಪರ್ಚುನಿಟಿ ಬಂದರೂ ಐ ಯೂಸ್ ಟು ಆಸ್ಕರ್. ಯಾಕಂದರೆ ಅವ್ರು ನನಗೆ ಒಂದು ದಾರಿ ತೋರಿಸಿದ್ಮೇಲೆ ಅವರ ಒಂದು ಸಜೆಷನ್ ತೊಗೊಂಡು ಮಾಡಬೇಕು ಅನ್ನೋದು ಒಂದು ಕನ್ನಡ ಸಿನಿಮಾ ಜಗತ್ತಿನಲ್ಲಿ ಎಷ್ಟು ಸಿನಿಮಾ ಆಯ್ತು ಇದುವರೆಗೆ? ಮೇ ಬಿ ನಾನು ಅಂಜದ ಗಂಡು ಅಂತ ಒಂದು ಕ್ಯಾಮಿಯೋ ಸಾಂಗು ಮಾಡಿದೆ ಅದರಲ್ಲಿ, ಡಂಗ್ ಡಂಗ್ ಅಂತ. ಅದು ತಮಿಳ್ ಸಿನಿಮಾ ರೀಮೇಕ್, ಮನಂಕೋತಿ ಪರವ ಏನ್ಬಿಟ್ಟು ಶಿವಕಾರ್ತಿಕೇಯನ್ ಅವ್ರು ಮಾಡಿದ್ದು ತಮಿಳಲ್ಲಿ. ಇಲ್ಲಿ ಸತೀಶ್ ನೀನಾಸಂ ಅವ್ರು ಮಾಡಿದ್ದು. ಸೊ ಅದರಲ್ಲಿ ಐ ಡಿಡ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಆ್ಯಕ್ಚುಲಿ. 2-3 ಡೇಸಲ್ಲಿ ಕಂಪ್ಲೀಟ್ ಆಗೋದು. ವಿ ಫಿನಿಶ್ಡ್ ಇಟ್ ಇನ್ 1.5 day. ಮುರಳಿ ಮಾಸ್ಟರ್ ಅದಕ್ಕೆ. ಸಿನಿಮಾಗಳ ಹೆಸರು ಹೇಳಿ ನಿಮ್ದೆಲ್ಲ. ಶ್ರೀ ಕೃಷ್ಣ ಲೀಲಾ, ಕೋಗಿಲೆ ಓ ಕೋಗಿಲೆ, ಯುದ್ಧ ಮತ್ತು ಸ್ವಾತಂತ್ರ್ಯ, ನಾಗಾಭರಣ, ಯಾಹು, ಪೌರ್ಣಮಿ, ಹೆತ್ತವರ ಕನಸು, ಅಂಜದ ಗಂಡು. ಇದು ಲಾಸ್ಟ್ ಫಿಲಮ್ ಯಾವ ವರ್ಷ? 15-16 ಆ ರೇಂಜು. ಸೀರಿಯಲ್ಲು ಅಲ್ಲೇ ಮುಗೀತಾ ಇನ್ನೂ ಜಾಸ್ತಿ? ಇಲ್ಲ, ಸೀರಿಯಲ್ಲು ನನಗೆ ಆ್ಯಕ್ಚುಲಿ ಯಾವುದೋ ಒಂದು ವಿಚಾರದಲ್ಲಿ ಸೀರಿಯಲಲ್ಲ, ನನಗೆ ಡ್ರೀಮ್ ಗರ್ಲ್ಸ್ ಅಂತ ನಾನು ರಿಯಾಲಿಟಿ ಶೋ ಮಾಡಿದ್ನಲ್ಲ, ಅದರಲ್ಲಿ ಮೇಜರ್ ಚೀಟ್ ಆಗೋಯ್ತು ನನಗೆ. ನಾನು ಓಪನ್ನಾಗೆ ಹೇಳ್ತಾ ಇದ್ದೀನಿ ಇದರಲ್ಲಿ, ಇವತ್ತರೆಗೂ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಇದನ್ನು. ಚೀಟ್ ಆಗೋಯ್ತು ಅಂದರೆ ಆ್ಯಕ್ಚುಲಿ ಪ್ರತಿಯೊಬ್ಬರು ಕೇಳಿದವರೆಲ್ಲ ಇಲ್ಲ ನೀನೇ ವಿನ್ನರು ನೀನೇ ವಿನ್ನರು ನೀನೇ ವಿನ್ನರು ಅಂತ ಹೇಳೋರು. ಲಾಸ್ಟ್ ಮಿನಿಟಲ್ಲಿ ಅದು ಬೇರೆ ಥರನೇ ಟ್ವಿಸ್ಟ್ ತೊಗೊಂತು. ಸೊ ಅಲ್ಲಿಗೆ ನನಗೆ ಅನಿಸ್ತು ದಟ್ಸ್ ಅ ಮೇಜರ್ ಚೀಟಿಂಗ್ ಅಂತ ಅನಿಸ್ತು. ಸೊ ಯು ಡಿಸಪಾಯಿಂಟ್ ಆಯಿತಾ? ಡಿಸಪಾಯಿಂಟ್ ಅನ್ನೋದಕ್ಕಿಂತ ನಾನು ತುಂಬ ಡಿಪ್ರೆಷನ್ಗೆ ಹೋದೆ. ನಾನು ಆಲ್ಮೋಸ್ಟ್ 9 to 10 months ಡಿಪ್ರೆಷನ್ಗೆ ಹೋದೆ ನಾನು. ಅಯ್ಯಯ್ಯೋ, ತುಂಬ ಡಿಪ್ರೆಷನ್ಗೆ ಹೋದೆ ನಾನು 2009ಅಲ್ಲಿ. ರಿಯಾಲಿಟಿ ಶೋನ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಕಾ? ಅಲ್ಲ, ಡೆಫಿನೆಟ್ಲಿ ಅಣ್ಣ. ಬೀಯಿಂಗ್ ಅನ್ ಡಾನ್ಸರ್, ನಾನು ಒಂದು ರನ್ನರ್ ಅಪ್ಪು ಆಗಿಲ್ಲ ಅಂದರೆ ಯಾವ ಥರ ಇರಬೇಕು? ಅದು ನಾನು ಒಬ್ಳು ಕ್ಲಾಸಿಕಲ್ ಡಾನ್ಸರ್ ಆಗಿ ನನ್ನ ಎಲ್ಲ ಎಪಿಸೋಡ್ಸಲ್ಲೂ ಬೇಷ್ 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 ಅಂತ ಅನ್ಸ್ಕೊಂಬಂದಿರೋದು ಎಲ್ಲ 9-10 ಮಾರ್ಕ್ಸ್ ತೊಗೊಂಬಂದಿರೋದು. ಏಕ್ದಮ್ಮು ನಾನಿಲ್ಲ ಅಂದರೆ ಒಂದು ರನ್ನರ್ ಅಪ್ ಆಗೋಕ್ಕೂ ಯೋಗ್ಯತೆ ಇಲ್ವಾ ನನಗೆ? ಅಂದರೆ ನೋ ಮೋರ್ ಇಂಟು ಟೆಲಿವಿಷನ್, ಬೇಡವೇ ಬೇಡ ನನಗೆ ಅಂತ ಡಿಸೈಡ್ ಆಗಿಬಿಟ್ಟೆ. ಆವಾಗ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಬೇಕು ಅಂತ ನಾನು ನನ್ನ ತಮ್ಮ ಪಾರ್ಟೀಸ್ ಅಟೆಂಡ್ ಮಾಡ್ತಾಯಿದ್ವಿ. ಜಸ್ಟ್ ಹೋಗೋದು, ಈಗ ಪಾರ್ಟಿಗೆ ಹೋದರೆ ಕುಡಿಲೇಬೇಕು ಅನ್ನೋದಲ್ಲ ಅಣ್ಣ, ಜಸ್ಟ್ ಎಂಜಾಯ್ ದ ಮ್ಯೂಸಿಕ್ ಆ್ಯಂಡ್ ಕಮ್. ನಮ್ಮಮ್ಮ ಆಯಿತು ಹೋಗು, ನಿನ್ನ ಮೈಂಡ್ ಫ್ರೆಶ್ ಆಗು, ಹೋಗು. ನಾನು ಬೇರೆ ಯಾರು ಫ್ರೆಂಡ್ಸ್ ಜೊತೆನೂ ಹೋಗ್ತಾ ಇರಲಿಲ್ಲ. ಐ ಯೂಸ್ ಟು ಗೋ ವಿತ್ ಮೈ ಬ್ರದರ್. ಹೀ ಈಸ್ ಮೈ ಬೆಸ್ಟೆಸ್ಟ್ ಫ್ರೆಂಡ್ ಅಣ್ಣ. ಇವತ್ತಿಗೂ ನಾನು ಎಲ್ಲಾದರೂ ಮೂವಿಗೆ ಹೋಗಬೇಕು ಅಂದರೆ ಅವನೇ ಬರೋದು,
ತಮ್ಮ. ಹೋದೆ ಅಲ್ಲಿ ಸಮೀರ್ ಅಂತ, ಸಮೀರ್ ಹೈ ಸ್ಪಿನ್ ಇವೆಂಟ್ಸ್ ಅಂದ್ಬಿಟ್ಟು ಒಬ್ಬರು ಪಾರ್ಟಿ ಮಾಡ್ತಾಯಿದ್ರು. ಹಿ ವಾಸ್ ದ ಪ್ರೊಪ್ರೈಟರ್. ಎವ್ರಿ ಟೈಮ್ ಐ ಯೂಸ್ ಟು ಅಟೆಂಡ್ ಹಿಸ್ ಪಾರ್ಟೀಸ್, ವೆಡ್ನೆಸ್ಡೇಸು ಸ್ಯಾಟರ್ಡೇಸು. ತುಂಬ ಇಂಪಾರ್ಟೆಂಟ್. ಈಗ ಒಂದು 2 ಟೈಮ್ಸು 3 ಟೈಮ್ಸ್ ಹೋದಾಗ ಮುಖ ಪರಿಚಯ ಆಗುತ್ತೆ ಅಲ್ಲ. ಸೊ ನಾವು ಕಾಂಟ್ಯಾಕ್ಟಲ್ಲಿ ಬಂದ್ವಿ. ಸಮೀರ್ ಬ್ರೋ, ನಾನು ಅವ್ರನ್ನ ಭಯ ಅಂತಲೇ ಕರೆಯೋದು ಅವ್ರನ್ನ. ಹೀಗೆ ಆಗ್ತಾ ನನಗೆ ಪಾರ್ಟೀಸ್ ಮೇಲೆ ಸ್ವಲ್ಪ ಇದು ಜಾಸ್ತಿ ಆಯಿತು. ಈವೆಂಟ್ಸ್ ಮಾಡಬೇಕು, ನಾಟ್ ಓನ್ಲಿ ಪಾರ್ಟೀಸ್, ಆರ್ಗನೈಸ್ ಮಾಡಬೇಕು ಅಂತ. ಸೊ ನನಗೆ ಸಮೀರ್ ಬೈ ನನಗೆ ಸ್ವಲ್ಪ ತುಂಬಿದ್ರು. ಐ ಕ್ಯಾನ್ ಸೇ ಹೀ ಈಸ್ ಮೈ ಗಾಡ್ ಫಾದರ್ ಇನ್ ಈವೆಂಟ್ಸ್ ಅಂತಲೇ ಹೇಳ್ಬೋದು ಸಮೀರ್. ಸೊ ನೆಕ್ಸ್ಟ್ ಯುವರ್ ಇಂಟು ಈವೆಂಟ್ಸ್. ಸೊ ಆನ್ ಸ್ಕ್ರೀನ್ ಎಲ್ಲ ಹೊಟ್ಟೋಯ್ತು. ಅಲ್ಲಿಗೆ ಐ ವಾಂಟೆಡ್ ಟು ಜಸ್ಟ್ ಟೇಕ್ ಅ ಬ್ರೇಕ್ ಫ್ರಮ್ ದಟ್. ಒಂದು ಸಿನಿಮಾ ಮತ್ತು ಸ್ಮಾಲ್ ಸ್ಕ್ರೀನ್. ಹೌದು. ಓಕೆ. ಅಲ್ಲಿಂದ ಮೇ ಬಿ ಅಂಜದ ಗಂಡು ಮಾಡೋವರೆಗೂ ಐ ಹ್ಯಾವ್ ಟೇಕನ್ ಅ ಬ್ರೇಕ್. ಕ್ಯಾಮಿಯೋ. ಬಟ್ ಅಲ್ಲಿ ತನಕ ಈಗ ಬೇರೆ ಸಿನಿಮಾಗಳಲ್ಲಿ ನಿಮ್ಗೆ ಆಫರ್ ಬಂತಲ್ವಾ? ಲೀಡ್ ರೋಲ್ ಎಲ್ಲ ಬಂದಿಲ್ವಾ? ಬಂತು, ಹೀರೋಯಿನ್ ನನಗೆ ಬೇಡ ಅಂತ ಅಷ್ಟೇ. ನನಗೆ ಬೇಡ. ದೊಡ್ಡ ಸ್ಟಾರು, ದೊಡ್ಡ ಫಿಲಮ್ಮು, ಹೀರೋಯಿನ್ನು ಬಂತು. ಬಟ್ ಕೆಲವೊಮ್ಮೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಆ ಥರ ಆಗುತ್ತೆ. ಮೇ ಬಿ ಫೈನಲ್ ಆಗಿ ಕ್ಯಾನ್ಸಲ್ ಆಗಿರೋದು ಉಂಟು ನನಗೆ. ಹೌದಾ? ಹೌದು. ಅಂದರೆ ಸಿನಿಮಾ ಹೀರೋಯಿನ್ ನೀವು? ದೊಡ್ಡ ಸಿನಿಮಾಗಳೇ ಆಗ. ದೊಡ್ಡವ್ರ ಸಿನಿಮಾ, ದೊಡ್ಡ ಸ್ಟಾರ್ ಸಿನಿಮಾ, ದೊಡ್ಡ ಸ್ಟಾರ್ ಡೈರೆಕ್ಟರ್ ಸಿನಿಮಾ. ಅದೇ ಯು ಡೋಂಟ್ ವಾಂಟ್ ಟು ನೇಮ್, ಹೆಸರು ಹೇಳ್ಬಾ? ಬೇಡ. ಓಕೆ. ರೀಸನ್? ನೀವು ಕ್ಯಾನ್ಸಲ್ ಮಾಡಿದ್ದ ಅಲ್ಲೆಲ್ಲೋ ಕ್ಯಾನ್ಸಲ್ ಆಯ್ತು? ಅಲ್ಲಿ ತಾನೇ ಆಗಿರೋದು, ನಮಗೆ ಗೊತ್ತೇ ಇಲ್ಲ ಕ್ಯಾನ್ಸಲ್ ಆಗಿರೋದು. ಓ ಹಂಗೆ. ಯು ಗಾಟ್ ಎಮೋಷನಲ್ ಫಾರ್ ದ್ಯಾಟ್. ಹ್ಯಾಪನ್ಸ್. ಬಿಕಾಸ್ ಆ ಕ್ಯಾನ್ಸಲ್ ಆಗಿರೋ ಸಿನಿಮಾ ಎಲ್ಲ ಆಗ್ಬಿಟ್ಟಿದ್ದಿದ್ರೆ ಮೇ ಬಿ ಲೈಫ್ ಚೇಂಜ್ ಆಗೋಗ್ತಿತ್ತು. ಅಣ್ಣ, ನಾನು ಹೆಸರು ಬಂದಾಗಲೂ, ನಾನು ಏನೂ ಇಲ್ಲದೆ ಇದ್ದಾಗಲೂ ಹೀಗೆ ಇದ್ದೆ, ಹೆಸರು ಬಂದಾಗಲೂ ಹೀಗೆ ಇದ್ದೆ. ಈಗಲೂ ಐ ಮೀನ್ ದಟ್ ಬೂಮ್. ನಾನು ಈಗ ಒಂದು ಪಿಕ್ ಪೋಸ್ಟ್ ಮಾಡಿದ್ರು ನನಗೆ ಲೈಕ್ಸ್ ಕಮೆಂಟ್ಸ್ ಎಲ್ಲ ಬರುತ್ತೆ. ಇಟ್ಸ್ ಓಕೆ. ಲೈಕ್ ದೇ ಆಸ್ಕ್ ಮೀ, ಏನಕ್ಕೆ ನೀನು ಬರ್ತಾ ಇಲ್ಲ? ಒಂದು ಯಾವುದೋ ನೀವು 2-3 ಹೇಳಿದ್ರಿ ಹಂಗೆ. ಅಂದರೆ ನಂಗೆ ದೊಡ್ಡ ಆಪರ್ಚುನಿಟಿಗಳದು ಓವರ್ನೈಟ್ ಚೇಂಜ್ ಆಗೋಯ್ತು. ಹೌದು. ರೀಸನ್ ಗೊತ್ತಾಯ್ತಾ? ಗೊತ್ತಾಯ್ತು ರೀಸನ್ಸ್. ಸೊ ಐ ಜಸ್ಟ್ ಕೆಪ್ಟ್ ಕ್ವೈಟ್ ಅಷ್ಟೇ. ಐ ಡಿಡ್ ನಾಟ್ ವಾಂಟೆಡ್ ಟು ಡ್ರ್ಯಾಗ್ ಇಟ್.